9ನೇ ತರಗತಿ ಸಮಾಜ ವಿಜ್ಞಾನ ವ್ಯವಹಾರ ಅಧ್ಯಾಯ 16 ವ್ಯವಹಾರ ನಿರ್ವಹಣೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ನಿರ್ವಹಣೆ ಎಂದರೇನು? ಉತ್ತರ: ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. ಜೆ.ಎಲ್.ಎನ್ಸ್ ರವರ ಪ್ರಕಾರ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ. ಪ್ರಶ್ನೆ 2. ನಿರ್ಧಾರ ಕೈಗೊಳ್ಳುವುದು ಎಂದರೇನು? ಉತ್ತರ: ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಲಭ್ಯವಿರುವ ಹಲವು ಪರ್ಯಾಯ ಆಯ್ಕೆಗಳಲ್ಲಿ ಅತ್ಯಂತ ಸೂಕ್ತವಾದ, ಕಡಿಮೆ ವೆಚ್ಚದ ಮತ್ತು ಸುರಕ್ಷಿತವಾದ ಮಾರ್ಗವನ್ನು ಈಡೇರಿಸಿಕೊಳ್ಳುವುದನ್ನು ನಿರ್ಧಾರ ಕೈಗೊಳ್ಳುವುದು ಎನ್ನುತ್ತಾರೆ. ಪ್ರಶ್ನೆ 3. ಏಕವ್ಯಕ್ತಿ ನಿರ್ಧಾರ ಅಥವಾ ಗುಂಪು ನಿರ್ಧಾರಗಳೆಂದರೇನು? ಉತ್ತರ: ಏಕಸ್ವಾಮ್ಯದ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳಲ್ಲಿ ಒಬ್ಬನೇ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಏಕವ್ಯಕ್ತಿ ನಿರ್ಧಾರ ಎನ್ನಲಾಗುತ್ತದೆ. ಪಾಲುದಾರಿಕೆ ಸಂಸ್ಥೆಗಳು, ಜಂಟಿ ಬಂಡವಾಳ ಸಂಸ್ಥೆಗಳು ಮತ್ತು ಸಹಕಾರ ಸಂಘಗಳಲ್ಲಿ ಒಂದು ತಂಡ ಅಥವಾ ಸಮಿತಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗುಂಪು ನಿರ್ಧಾರ ಎನ್ನಲಾಗುತ್ತದೆ. ಪ್ರಶ್ನೆ 4. ನಿರ್ವಹಣೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಯ ತತ್ವವೇನು? ಉತ್ತರ: ಈ ತತ್ವದ ಪ್ರಕಾರ ಆಡಳಿತಗಾರನಿಗೆ ಕೆಲಸ ಮಾಡಿಸಲು ಸೂಕ್ತ ಅಧಿಕಾರ ಇರಬೇಕು ಹಾಗೂ ಅದರ ಜೊತೆಗೆ ನೌಕರರ ಮೇಲಿನ ಜವಾಬ್ದಾರಿಯೂ ಇರಬೇಕು. ಈ ಎರಡು ಅಂಶಗಳು ಪರಸ್ಪರ ಹೊಂದಿಕೊಂಡಿರುತ್ತವೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 5. ಹೆನ್ರಿ ಫಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳ್ಯಾವುವು? ಉತ್ತರ: ಹೆನ್ರಿ ಫಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳು ಕಾರ್ಯ ವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪದ ಆಜ್ಞೆ, ಏಕರೂಪದ ಆದೇಶ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ, ಸಮತೆ, ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ, ನೇತೃತ್ವ, ಒಗ್ಗಟ್ಟಿನಲ್ಲಿ ಬಲ. ಪ್ರಶ್ನೆ 6. ನಿರ್ವಹಣೆಯ ಕಾರ್ಯಗಳ್ಯಾವುವು ಹೆಸರಿಸಿ? ಉತ್ತರ: ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ. ಪ್ರಶ್ನೆ 7. ಅಧಿಕಾರ ಮತ್ತು ಜವಾಬ್ದಾರಿ, ಅಂತಃಸರಪಳಿ ಮತ್ತು ಕೇಂದ್ರೀಕೃತ ತತ್ವಗಳನ್ನು ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಹೊಂದುವಂತೆ ಬರೆಯಿರಿ. ಉತ್ತರ: ಅಧಿಕಾರ ಮತ್ತು ಜವಾಬ್ದಾರಿ: ಆಡಳಿತಗಾರನಿಗೆ ಕೆಲಸ ಮಾಡಿಸಲು ಸೂಕ್ತ ಅಧಿಕಾರವಿರಬೇಕು ಮತ್ತು ಅದರ ಜೊತೆಗೆ ನೌಕರರ ಮೇಲಿನ ಜವಾಬ್ದಾರಿಯೂ ಇರಬೇಕು. ಕೇಂದ್ರೀಕೃತ ನಿರ್ವಹಣೆ: ವ್ಯವಹಾರ ಸಂಸ್ಥೆಯಲ್ಲಿ ಅಧಿಕಾರವು ಕೇಂದ್ರೀಕೃತವಾಗಿದ್ದಾಗ ಸಂಸ್ಥೆಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಹಂತ ಸರಪಳಿ: ವ್ಯವಹಾರದಲ್ಲಿ ಅಧಿಕಾರದ ಶ್ರೇಣಿ ಅಥವಾ ಹಂತಗಳು ಸ್ಪಷ್ಟವಾಗಿ ನಿರ್ಧಾರವಾಗಿರಬೇಕು, ಇದರಿಂದ ಸಂವಹನ ಸುಲಭವಾಗುತ್ತದೆ. ಪ್ರಶ್ನೆ 8. ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು? ಉತ್ತರ: ವ್ಯವಹಾರ ಸಂಸ್ಥೆಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಸೂಕ್ತ ಪರಿಹಾರ ಒದಗಿಸುತ್ತವೆ. ಉತ್ತಮ ನಿರ್ಧಾರದಿಂದ ದಕ್ಷತೆಯೂ ಹೆಚ್ಚುತ್ತದೆ. ಉತ್ತಮ ನಿರ್ಧಾರಗಳಿಂದ ಸಂಸ್ಥೆಯು ಹೆಚ್ಚಿನ ಲಾಭ ಪಡೆದು ಸುಗಮವಾಗಿ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಪ್ರಶ್ನೆ 10. ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳ್ಯಾವುವು? ಉತ್ತರ: ಸಂದರ್ಭದ ಸರಿಯಾದ ತಿಳುವಳಿಕೆ, ಹಳೆಯ ಅನುಭವಗಳ ಬಳಕೆ, ವಿವೇಚನೆ ಮತ್ತು ಬುದ್ಧಿವಂತಿಕೆ, ನಿರ್ಧಾರದಲ್ಲಿ ದೃಢತೆ ಮತ್ತು ಸ್ಪಷ್ಟತೆ, ಧೈರ್ಯದಿಂದ ಹೆಜ್ಜೆ ಇಡುವುದು. ಪ್ರಶ್ನೆ 11. ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳ್ಯಾವುವು? ಉತ್ತರ: ಸಮಸ್ಯೆಯನ್ನು ವಿಶ್ಲೇಷಿಸುವುದು, ಕಾರ್ಯಗತ ಮಾಡಲು ಯೋಜನೆ ರೂಪಿಸುವುದು, ಧೈರ್ಯ ಮತ್ತು ತಾಳ್ಮೆಗಳನ್ನು ಪಾಲಿಸುವುದು, ಮುಂದಾಲೋಚನೆಯನ್ನು ಗಮನದಲ್ಲಿಡುವುದು, ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು. ಪ್ರಶ್ನೆ 12. ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರದಲ್ಲಿ ವಹಿಸುವ ಪಾತ್ರವೇನು? ಉತ್ತರ: ಯೋಜನೆ. ಇದು ನಿರ್ವಹಣೆ ಮೊದಲ ಮತ್ತು ಮುಖ್ಯ ಕಾರ್ಯವಾಗಿದೆ.
ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಚಟುವಟಿಕೆಗಳನ್ನು ಮುಂಚಿತವಾಗಿ ನಿರ್ಧರಿಸುವುದು ಇದರ ಕೆಲಸ. ಇದು ಗುರಿ ಸಾಧನೆಗಾಗಿ ನೀತಿ, ಕಾರ್ಯಕ್ರಮ ಹಾಗೂ ವೇಳಾಪಟ್ಟಿಗಳನ್ನು ರೂಪಿಸುತ್ತದೆ. ಸಂಘಟನೆ ಇದು ಮಾನವನ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಕಾರ್ಯವಾಗಿದೆ. ಇವೆರಡನ್ನು ಒಟ್ಟುಗೂಡಿಸಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಲು ಸಂಘಟನೆ ನೆರವಾಗುತ್ತದೆ. ಪ್ರಶ್ನೆ 13. ನಿಯಂತ್ರಣವು ನಿರ್ವಹಣೆಯ ಕಾರ್ಯದಲ್ಲಿ ಬಹುಮುಖ್ಯವಾದುದು ಹೇಗೆ? ಉತ್ತರ: ನಿಯಂತ್ರಣವಿಲ್ಲದಿದ್ದರೆ ಸಂಸ್ಥೆಯ ಯೋಜನೆಗಳು ಯಶಸ್ವಿಯಾಗುವುದಿಲ್ಲ. ನಿಯಂತ್ರಣವು ಸಂಸ್ಥೆಯಲ್ಲಿ ಶಿಸ್ತು ಮತ್ತು ದಕ್ಷತೆಯ ವಾತಾವರಣವನ್ನು ಕಲ್ಪಿಸುತ್ತದೆ. ಚಟುವಟಿಕೆಗಳು ಸರಿಯಾದ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುತ್ತದೆ. ಯಾವುದೇ ತಪ್ಪುಗಳು ನಡೆಯದಂತೆ ತಡೆದು ಎಲ್ಲ ಕೆಲಸಗಳು ಪೂರ್ವಭಾವಿ ಯೋಜನೆಗೆ ಅನುಗುಣವಾಗಿ ಮತ್ತು ನಿರಂತರವಾಗಿ ಸಾಗುವಂತೆ ಮಾಡುವುದರಿಂದ ಇದು ಬಹುಮುಖ್ಯವಾಗಿದೆ. ಪ್ರಶ್ನೆ 14. ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು? ಉತ್ತರ: ಸಂಸ್ಥೆಯಲ್ಲಿ ಶಿಸ್ತು ಹಾಗೂ ದಕ್ಷತೆಯ ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಮತ್ತು ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಪೂರ್ವಭಾವಿ ಯೋಜನೆಗಳಿಗೆ ಅನುಸಾರವಾಗಿ ಮತ್ತು ನಿರಂತರವಾಗಿ ವ್ಯವಹಾರದ ಎಲ್ಲಾ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು. ಪ್ರಶ್ನೆ 15. ನಿರ್ದೇಶನ ಮತ್ತು ಹೊಂದಾಣಿಕೆ ವ್ಯವಹಾರ ನಿರ್ವಹಣೆಯಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ? ಉತ್ತರ: ನಿರ್ದೇಶನ ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ನೌಕರರಿಗೆ ಸೂಕ್ತ ಸೂಚನೆಗಳನ್ನು ಕೊಡುವುದು, ಮಾರ್ಗದರ್ಶನ ನೀಡುವುದು, ವಿಚಾರಣೆ ನಡೆಸುವುದು ಮತ್ತು ಅವರಿಗೆ ಉತ್ತಮ ನಾಯಕತ್ವ ಒದಗಿಸುವ ಪ್ರಮುಖ ಕಾರ್ಯವನ್ನು ಇದು ಮಾಡುತ್ತದೆ. ಹೊಂದಾಣಿಕೆ ಸಂಸ್ಥೆಯ ನಿರೀಕ್ಷಿತ ಗುರಿಗಳನ್ನು ಮುಟ್ಟಲು ವಿವಿಧ ಇಲಾಖೆಗಳು ಮತ್ತು ತಜ್ಞರ ಶ್ರಮ ಒಟ್ಟುಗೂಡಿಸುತ್ತದೆ. ಇದು ಎಲ್ಲ ನೌಕರರು ಒಗ್ಗಟ್ಟಿನಿಂದ ಕೆಲಸ ಮಾಡಲು ಸಹಕಾರಿಯಾಗಿದೆ. ಮುಖ್ಯ ಪ್ರಶ್ನೆ 3. ಚಟುವಟಿಕೆಗಳು. 1. ನಿಮ್ಮ ನೆರೆಹೊರೆಯಲ್ಲಿರುವ ಯಾವುದಾದರೂ ಏಕ ಒಡೆತನ ವ್ಯಾಪಾರಿಯನ್ನು ಭೇಟಿ ಮಾಡಿ ಅವರು ಹೇಗೆ ದಿನನಿತ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆಂದು ಅವರಿಂದ ತಿಳಿದು ಒಂದು ಪ್ರಬಂಧ ಬರೆಯಿರಿ. ಈ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಯಲು ನಾನು ನಮ್ಮ ನೆರೆಹೊರೆಯ ದಿನಸಿ ಅಂಗಡಿಯ ಮಾಲೀಕರನ್ನು ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿದೆ. ಪ್ರಬಂಧ: ಏಕ ಒಡೆತನದ ವ್ಯಾಪಾರಿಯ ದಿನನಿತ್ಯದ ನಿರ್ಧಾರಗಳು. ಪೀಠಿಕೆ: ಒಬ್ಬನೇ ಮಾಲೀಕನಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಏಕವ್ಯಕ್ತಿ ನಿರ್ಧಾರಗಳು ಎನ್ನಲಾಗುತ್ತದೆ. ವಿವರಣೆ: ದಿನನಿತ್ಯದ ನಿರ್ಧಾರಗಳು. ಅಂಗಡಿಯ ಮಾಲೀಕ ಪ್ರತಿದಿನ ಈ ಕೆಳಗಿನ ಪ್ರಮುಖ ನಿರ್ಧಾರಗಳನ್ನು ತಾವೊಬ್ಬರೇ ತೆಗೆದುಕೊಳ್ಳುತ್ತಾರೆ. ಸರಕುಗಳ ಖರೀದಿ: ಅಂಗಡಿಯಲ್ಲಿ ಯಾವ ವಸ್ತುಗಳು ಖಾಲಿಯಾಗಿವೆ ಮತ್ತು ಗ್ರಾಹಕರಿಗೆ ಯಾವ ವಸ್ತುಗಳು ಬೇಕು ಎಂಬುದನ್ನು ನೋಡಿ ಎಷ್ಟು ಪ್ರಮಾಣದಲ್ಲಿ ಸಾಮಗ್ರಿಗಳನ್ನು ಖರೀದಿಸಬೇಕು ಎಂದು ನಿರ್ಧರಿಸುತ್ತಾರೆ. ಸಾರಿಗೆ ಆಯ್ಕೆ: ಮಾರುಕಟ್ಟೆಯಿಂದ ವಸ್ತುಗಳನ್ನು ತರಲು ಆಟೋ, ಟೆಂಪೋ ಅಥವಾ ಲಾರಿಗಳಲ್ಲಿ ಯಾವುದು ಕಡಿಮೆ ವೆಚ್ಚದ್ದು ಮತ್ತು ಸುರಕ್ಷಿತ ಎಂಬುದನ್ನು ಆರಿಸಿಕೊಳ್ಳುತ್ತಾರೆ. ಬೆಲೆ ಮತ್ತು ಸಾಲ: ವಸ್ತುಗಳ ಬೆಲೆ ನಿಗದಿ ಮಾಡುವುದು ಮತ್ತು ನಂಬಿಕಸ್ಥ ಗ್ರಾಹಕರಿಗೆ ಎಷ್ಟು ಸಾಲ ಕೊಡಬಹುದು ಎಂಬ ನಿರ್ಧಾರವನ್ನು ಅವರೇ ಮಾಡುತ್ತಾರೆ. ಅನುಕೂಲ ಮತ್ತು ಸವಾಲುಗಳು: ಏಕ ಒಡೆತನದ ವ್ಯಾಪಾರದಲ್ಲಿ ಯಾರನ್ನು ಕೇಳುವ ಅಗತ್ಯವಿಲ್ಲದ ಕಾರಣ ಶೀಘ್ರವಾಗಿ ಮತ್ತು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಎಲ್ಲ ಜವಾಬ್ದಾರಿ ಒಬ್ಬರದ್ದೇ ಆಗಿರುವುದರಿಂದ ಒಂದು ವೇಳೆ ತಪ್ಪು ನಿರ್ಧಾರ ಕೈಗೊಂಡರೆ ಅದರ ನಷ್ಟವನ್ನು ಅವರೊಬ್ಬರೇ ಅನುಭವಿಸಬೇಕಾಗುತ್ತದೆ. ಉಪಸಂಹಾರ: ಈ ಚಟುವಟಿಕೆಯಿಂದ ನನಗೆ ಏಕವ್ಯಕ್ತಿ ನಿರ್ಧಾರಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದು ತಿಳಿಯಿತು. ಒಬ್ಬ ವ್ಯಾಪಾರಿಗೆ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸಲು ಧೈರ್ಯ, ಮುಂದಾಲೋಚನೆ ಮತ್ತು ತಕ್ಷಣದ ವಿವೇಚನಾ ಶಕ್ತಿ ತುಂಬಾ ಮುಖ್ಯ ಎಂಬುದನ್ನು ನಾನು ಕಲಿತುಕೊಂಡೆ. 2. ನಿಮ್ಮ ಸಮೀಪದ ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳಿಂದ ಈ ಕೆಳಗಿನವುಗಳ ಬಗ್ಗೆ ತಿಳಿದುಕೊಂಡು ವರದಿ ಬರೆಯಿರಿ. ಕಾರ್ಯಕ್ರಮ ಪಟ್ಟಿ, ಅವಶ್ಯಕ ಕನಿಷ್ಠ ಸದಸ್ಯರ ಸಂಖ್ಯೆ, ಕೂಲಂಕುಷ ಟಿಪ್ಪಣಿ. ವರದಿ: ಮಾಲೂರಿನ ಸಹಕಾರ ಸಂಘದ ಭೇಟಿಯ ವರದಿ. ಸ್ಥಳ: ಮಾಲೂರು ಪ್ರಾಥಮಿಕ ಕೃಷಿ ಪರಿಷತ್ತಿನ ಸಹಕಾರ ಸಂಘ, ಕೋಲಾರ ಜಿಲ್ಲೆ. ಉದ್ದೇಶ: ಸಂಘದ ಕಾರ್ಯವೈಖರಿಯನ್ನು ತಿಳಿಯುವುದು. ಪ್ರಮುಖ ಅಂಶಗಳು: ರೈತರಿಗೆ ನೆರವು: ಮಾಲೂರು ಭಾಗದ ರೈತರಿಗೆ ಕೃಷಿ, ರೇಷ್ಮೆ ಬೆಳೆ ಮತ್ತು ಹೈನುಗಾರಿಕೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಹಾಗೂ
ರಸಗೊಬ್ಬರಗಳನ್ನು ಈ ಸಂಘ ಒದಗಿಸುತ್ತದೆ. ಬ್ಯಾಂಕಿಂಗ್ ಸೇವೆ ಗ್ರಾಮೀಣ ಜನರ ಹಣ ಉಳಿತಾಯಕ್ಕಾಗಿ ವಿವಿಧ ಠೇವಣಿ ಯೋಜನೆಗಳನ್ನು ನಡೆಸುತ್ತದೆ. ಸಭೆಗಳ ನಿರ್ವಹಣೆ ಸಭೆಗೂ ಮುನ್ನ ಚರ್ಚಿಸಬೇಕಾದ ವಿಷಯಗಳ ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ಸಭೆಯ ನಂತರ ತೆಗೆದುಕೊಂಡ ನಿರ್ಧಾರಗಳನ್ನು ಕೂಲಂಕುಷ ಟಿಪ್ಪಣಿ ಪುಸ್ತಕದಲ್ಲಿ ಅಧಿಕೃತವಾಗಿ ದಾಖಲಿಸಲಾಗುತ್ತದೆ. ಮಾಲೂರು ಸಹಕಾರಿ ಸಂಘವು ಕೃಷಿ ಆಧಾರಿತ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲು ಶಿಸ್ತುಬದ್ಧವಾಗಿ ಕೆಲಸ ಮಾಡುತ್ತಿದೆ ಎಂದು ಈ ಭೇಟಿಯಿಂದ ನಮಗೆ ತಿಳಿಯಿತು.